ಬೆಂಗಳೂರಿನಲ್ಲಿ ಮಸೀದಿಯಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಗ್ತಿದೆಯಾ? ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆಯಾ? ಮನೆ ಮನೆಗೆ ತೆರಳದೆ ಮಸೀದಿಯಲ್ಲೇ ಎಸ್ಐಆರ್. ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನ ಪಡ್ಕೊಳ್ಬೇಕಿತ್ತು, ಮಾಹಿತಿ ಪರಿಶೀಲಿಸಬೇಕಿತ್ತು. ಆದ್ರೆ ಮಸೀದಿಯಲ್ಲಿ ಎಸ್ಐಆರ್ ಆಗ್ತಾ ಇದೆ. ಬಿಟಿಎಂ ಲೇಔಟ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದೆ ಬಿಎಲ್ಒ. ಅದಕ್ಕೆ ಸಾಕ್ಷಿ ದೃಶ್ಯಗಳು. ಬಿಟಿಎಂ ಲೇಔಟ್ನಲ್ಲೂ ಕೂಡ ರೂಲ್ಸ್ ಬ್ರೇಕ್ ಮಾಡಿ ಬಿಎಲ್ಒಗಳು ಮಸೀದಿಯಲ್ಲಿ, ಖಾಸಗಿ ಕಚೇರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರೋದು. ಆ ಏರಿಯಾದ ಜನ ಎಲ್ಲ ಮಸೀದಿಯಲ್ಲಿ ಜಮಾವಣೆಯಾಗಿದ್ದಾರೆ. ಏಕಕಾಲಕ್ಕೆ ಹೆಚ್ಚಿನ ಜನರನ್ನ ಸೇರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಎಸ್ಐಆರ್ ಪ್ರಕ್ರಿಯೆ ಅಂತಂದ್ರೆ ಏನ್ ಸೂಚನೆಗಳು ಬಂದಿತ್ತು ಅಂದ್ರೆ ಮನೆ ಮನೆಗೆ ಬಿಎಲ್ಒಗಳು ಬರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಭರ್ತಿ ಮಾಡ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಸಾಮೂಹಿಕವಾಗಿ ನಡೀತಾ ಇದೆಯಲ್ಲ, ಮಸೀದಿಗಳಲ್ಲಿ ನಡೀತಾ ಇರುವಂತದ್ದು, ಖಾಸಗಿ ಕಚೇರಿಗಳಲ್ಲಿ, ದೇಗುಲದ ಆವರಣದಲ್ಲಿ ಏನ್ ನಡೀತಾ ಇದೆ? ಆಯೋಗದಿಂದ ಇಂಥ ಸೂಚನೆ ಇದೆಯಾ ಅಥವಾ ಬಿಎಲ್ಒಗಳು ತಾವಾಗಿ ಇಂಥ ನಿರ್ಧಾರಕ್ಕೆ ಬರ್ತಾ ಇದೆಯಾರ, ಅಥವಾ ವಿಪಕ್ಷಗಳು ಆರೋಪಿಸೋ ರೀತಿಯಲ್ಲಿ ಒತ್ತಡ ಹೇರಿ ಅಧಿಕಾರಿಗಳಿಂದ ಈ ರೀತಿ ಮಾಡಿಸಲಾಗ್ತಾ ಇದೆಯಾ? ಪ್ರತಿಮಾ, ಕೆಲಸಗಾರರಿಗೆ ತಮ್ಮ ಜವಾಬ್ದಾರಿ ಗೊತ್ತಿಲ್ಲದೆ ಇರೋರಿಗೆ ಕೆಲಸವನ್ನು ಕೊಟ್ಟರೆ ಇದೇ ರೀತಿಯಲ್ಲಿ ಆಗೋದು. ಚುನಾವಣಾ ಆಯೋಗ ಅತ್ಯಂತ ಸ್ಪಷ್ಟವಾದಂಥ ಗೈಡ್ಲೈನ್ಸ್ ಅನ್ನು ಹೊರಡಿಸಿದೆ. ಪ್ರತಿ ಬಿಎಲ್ಒ ಕೂಡ ಮನೆ ಮನೆಗೆ ಭೇಟಿಯನ್ನು ಕೊಡಬೇಕು. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನೆ ಮಾಲೀಕರು ಇದ್ರೆ ಅಥವಾ ಸಂಬಂಧಪಟ್ಟಂಥವ್ರು ಆ ಮನೆಯಲ್ಲಿದ್ದರೆ ಒಂದು ನೇರಳೆ ಸ್ಟಿಕ್ಕರ್ನ ಅಂಟಿಸಬೇಕು, ಇಲ್ಲದೆ ಹೋದರೆ ರೆಡ್ ಸ್ಟಿಕ್ಕರ್ನ ಅಂಟಿಸಬೇಕು ಅಂತ ಹೇಳಿ. ಆದರೆ ಈ ಬಿಎಲ್ಒಗಳು, ಕೆಲಸಗಾರರು ಏನು ಮಾಡ್ತಿದ್ದಾರೆ ಅಂದರೆ, ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಕುಳಿತು ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದು ಅವರಿಗೆ ಅಲ್ಲಿ ಫಾರ್ಮ್ಗಳನ್ನ, ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚುನಾವಣಾ ಆಯೋಗದ ಮುಂದೆಯೂ ಕೂಡ ನೂರಾರು ದೂರುಗಳು ಸಲ್ಲಿಕೆಯಾಗಿದ್ದಾವೆ. ಚುನಾವಣಾ ಆಯೋಗ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಕೇವಲ ಪತ್ರ ವ್ಯವಹಾರಕ್ಕೆ ಇದು ಸೀಮಿತವಾಗದೇನೆ ಇಂಥ ಬಿಎಲ್ಒಗಳನ್ನ ಕಿತ್ತು ಮನೆಗೆ ಕಳಿಸಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಹುತೇಕ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಎಸ್ಐಆರ್ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದ ವಿಚಾರ ಮತ್ತು ಗಂಭೀರವಾದಂಥ ವಿಚಾರ. ಪ್ರತಿಯೊಬ್ಬ ಮತದಾರರ ಹಕ್ಕಿನ ದೃಷ್ಟಿಯಿಂದಲೂ ಕೂಡ ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಕಡ್ಡಾಯ ಆಗಿದೆ. ಇದನ್ನ ತರಬೇತಿ ನೀಡುವಂತಹ ಸಂದರ್ಭದಲ್ಲಿಯೇ ಬಿಎಲ್ಒಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ. ನೀವು ಎಷ್ಟೇ ಇರಲಿ, ಎಷ್ಟೇ ಮನೆಗಳಿರಲಿ, ಯಾವುದೇ ಬೀದಿ ಇರಲಿ, ಆ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡಬೇಕು ಮನೆಯ ಸದಸ್ಯರಿಗೆ, ಮತದಾರರಿಗೆ ಅನ್ನುವಂಥದ್ದನ್ನ. ಆದ್ರೆ ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂತಂತ ಕೆಲವು ಬಿಎಲ್ಒಗಳು ತಮ್ಮ ಕೆಲಸ ಸುಲಭ ಆಗಬೇಕು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಗಾರಿಕೆಗಳನ್ನ ಮಾಡ್ತಿದ್ದಾರೆ. ನಿನ್ನೆ ಕಲ್ಯಾಣ ಮಂಟಪದಲ್ಲಿ ಈ ರೀತಿಯ ಬಿಎಲ್ಒಗಳ ಕೆಲಸ ಮಾಡಿರುವಂಥದ್ದು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ಒಂದೇ ಕಡೆ ಗುಡ್ಡೆ ಹಾಕೊಂಡು ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚುವಂತ ಪ್ರಕ್ರಿಯೆಗಳನ್ನ ಬಿಎಲ್ಒಗಳು ಮಾಡಿದ್ದಾರೆ. ಅದೆಲ್ಲದರ ಬಗ್ಗೆಯೂ ಕೂಡ ದೂರು ಈಗಾಗಲೇ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿದೆ. ಚುನಾವಣಾ ಆಯೋಗ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಎಸ್ಐಆರ್ ಬಹಳ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿತ್ತು ಎಡವಟ್ಟುಗಳು, ಅದೇ ಎಡವಟ್ಟುಗಳು ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಆಗ್ತವೆ. ಇದೇ ಕಾರಣಕ್ಕೋಸ್ಕರ ಇದೀಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕಡೆಯಿಂದಲೂ ಕೂಡ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ. ಕಲ್ಯಾಣ ಮಂಟಪದಲ್ಲಿ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಬಿಎಲ್ಒಗಳು ನೇರವಾಗಿ ಮನೆ ಮನೆಗೆ ಹೋಗಿ ಕೊಡಬೇಕು. ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಸ್ಟಿಕ್ಕರ್ ಅನ್ನು ಅಂಟಿಸಬೇಕು. ಒಂದು ಕಲ್ಯಾಣ ಮಂಟಪದಲ್ಲೋ ಅಥವಾ ಮಸೀದಿ ಅಥವಾ ದೇವಸ್ಥಾನದಲ್ಲಿ ಈ ರೀತಿ ಹಂಚಿಕೆ ಮಾಡಿದ್ರೆ ಅವರು ಮತದಾರರ ಮನೆಗಳಿಗೆ ಸ್ಟಿಕ್ಕರ್ನ ಹೇಗೆ ಅಂಟಿಸ್ತಾರೆ, ಅದನ್ನ ಯಾವ ರೀತಿಯ ಲೆಕ್ಕಾಚಾರವನ್ನ ಚುನಾವಣಾ ಆಯೋಗ ಇಟ್ಕೊಳುತ್ತೆ, ಇದೆಲ್ಲವೂ ಕೂಡ ಇದೀಗ ಪ್ರಶ್ನೆ ಆಗುತ್ತೆ. ಜೊತೆಗೆ ಬಿಎಲ್ಒಗಳ ಜೊತೆಗೆ ಬಿಎಲ್ಎಗಳು ಅಂತ ಇರ್ತಾರೆ. ಬಿಎಲ್ಒ ಅಂದ್ರೆ ಬೂತ್ ಲೆವೆಲ್ ಆಫೀಸರ್, ಅವರು ಸರ್ಕಾರಿ ನೌಕರರಾಗಿರ್ತಾರೆ. ಬಿಎಲ್ಎಗಳು ಪಕ್ಷ ನೇಮಕ ಮಾಡಿರ್ತಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಕಡೆಯಿಂದಲೂ ಕೂಡ ಬಿಎಲ್ಎಗಳ ನೇಮಕ ಆಗಿದೆ. ಬಿಎಲ್ಒ ಮತ್ತು ಬಿಎಲ್ಎ ಇಬ್ಬರು ಕೂಡ ಜೊತೆಯಾಗಿ ಹೋಗಬೇಕು. ಆದರೆ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಬಿಎಲ್ಒಗಳೇ ಒಂದು ದಿಕ್ಕು, ಬಿಎಲ್ಎಗಳು ಇನ್ನೊಂದು ದಿಕ್ಕು. ಅವರು ತಮಗೆ ಬೇಕಾದಂತ ಪ್ರಚಾರವನ್ನು ಅವರು ಬೇಕಾದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯ ಆಕ್ಷೇಪಗಳು ದೊಡ್ಡ ಮಟ್ಟಿಗೆ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಚುನಾವಣಾ ಆಯೋಗ ಕೂಡ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು, ರಾಜ್ಯ ಚುನಾವಣಾ ಆಯೋಗ ಕೂಡ ಇದೀಗ ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ ಹಾಗೆ ಬೆಂಗಳೂರಿನ ಕೆಲವು ವಾರ್ಡ್ಗಳಲ್ಲಿ ತನ್ನ ಎಸ್ಐಆರ್ ಪ್ರಕ್ರಿಯೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಇದಕ್ಕೆ ಪ್ಯಾರಲಲ್ ಆಗಿ ಇದೀಗ ಕೇಂದ್ರ ಚುನಾವಣಾ ಆಯೋಗ ಕೂಡ ಎಸ್ಐಆರ್ನ ನಡೆಸ್ತಾ ಇರೋದ್ರಿಂದಾಗಿ ಮತದಾರರಿಗೆ ನಿಜಕ್ಕೂ ಕೂಡ ಗೊಂದಲಗಳು ಕ್ರಿಯೇಟ್ ಆಗ್ತಿರುವಂಥದ್ದು ವಾಸ್ತವ ಸಂಗತಿ. ಇದನ್ನ ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗ ಒಂದು ಕಮ್ಯುನಿಕೇಷನ್ ಮೂಲಕ ಬಗೆಹರಿಸಬೇಕಾಗಿತ್ತು. ಆದರೆ ಇಬ್ಬರು ಕೂಡ ಒಂದು ರೀತಿಯ ಪ್ರತಿಷ್ಠೆಯ ರೀತಿಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಈ ವಿಚಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ.
GBA ಚುನಾವಣೆಯ ದೃಷ್ಟಿಯಿಂದ ತನಗೆ SIR ಮುಖ್ಯ ಅನ್ನುವಂಥದ್ದನ್ನ ರಾಜ್ಯ ಚುನಾವಣಾ ಆಯೋಗ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಹಜವಾಗಿ SIR ಪ್ರಕ್ರಿಯೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಸಿಬ್ಬಂದಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅವರ ನಡುವೆ ಇಷ್ಟೆಲ್ಲ ಗೊಂದಲಗಳು ಇರುವಂತಹ ಸಂದರ್ಭದಲ್ಲಿ ಒಂದು ರಾಜಕೀಯ ಕಾರಣದಿಂದ SIR ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ, ಆಕ್ಷೇಪಗಳಿದ್ದಾವೆ. ಇನ್ನೊಂದು ಕಡೆ ಈ ರೀತಿಯ ಗೊಂದಲಗಳ ಕಾರಣದಿಂದಲೂ ಕೂಡ ಮತದಾರರು ನಿಜಕ್ಕೂ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ತಾವು ಎಲ್ಲಿ ಹೋಗಿ ಕೊಡಬೇಕು, ಯಾವ ರೀತಿ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಬೇಕು, ತಮಗೆ ಎನ್ಯೂಮರೇಷನ್ ಫಾರ್ಮ್ ಯಾರು ಕೊಡ್ತಾರೆ, ಇದೆಲ್ಲವೂ ಕೂಡ ಒಂದು ರೀತಿಯ ಗೊಂದಲಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. BLOಗಳು ಒಂದೇ ಸ್ಥಳದಲ್ಲಿ ಕೂತು ಎನ್ಯೂಮರೇಷನ್ ಫಾರ್ಮ್ ಹಂಚೋದಾದ್ರೆ ಇದು ಕೇರ್ ಮಾರ್ಕೆಟ್ ಅಲ್ಲಿ ತರಕಾರಿ ಮಾಡಿದಂತ ಕೆಲಸನ ಅನ್ನುವಂತ ಪ್ರಶ್ನೆಯನ್ನ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು. ಆದ್ರೆ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜವಾಬ್ದಾರಿಯನ್ನ ಕೊಟ್ಟು BLOಗಳ ಜವಾಬ್ದಾರಿಯನ್ನ ಕಡಿಮೆ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೊಂದಲಗಳು ಮತ್ತಷ್ಟು ಹೆಚ್ಚಾಗ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ. ಎಸ್, ಮನೆ ಮನೆಗೆ BLOಗಳು ಭೇಟಿ ಕೊಡ್ತಿಲ್ಲ, ಈ ರೀತಿ ಒಟ್ಟಿಗೆ ಸೇರಿಸ್ಕೊಂಡು ಕೊಡ್ತಾ ಇರೋದು ಎಷ್ಟು ಸರಿ? ಈ ಬಗ್ಗೆ ದೂರು, DC ಆಯುಕ್ತರು ಸೇರಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರ. ಅನ್ಬುಕುಮಾರ್ ಪತ್ರ ಬರೆದಿದ್ದಾರೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ. BLOಗಳು ಕಡ್ಡಾಯವಾಗಿ ಮನೆಗೆ ಭೇಟಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಹಲವು ದೂರುಗಳು ಸಲ್ಲಿಕೆಯಾದಂತಹ ಬೆನ್ನಲ್ಲೇ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅನ್ಬುಕುಮಾರ್. ಏನ್ ಸೂಚನೆ ಇದೆ ಆಯೋಗದಿಂದ? ಮನೆ ಮನೆಗೆ BLOಗಳು ಭೇಟಿ ಕೊಡಬೇಕು ಅನ್ನುವಂಥದ್ದು ಇರುವಂತಹ ಖಡಕ್ ಸೂಚನೆ. ಆ ವಿಚಾರವನ್ನು ಪ್ರಸ್ತಾಪಿಸಿ DCಗೆ, ಆಯುಕ್ತರಿಗೆ ಸೇರಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಅನ್ಬುಕುಮಾರ್ ಅವರು ಬರೆದಂತಹ ಪತ್ರವನ್ನ ನೋಡ್ತಾ ಇದ್ದೀವಿ. ಈಗಾಗಲೇ HDK ರಿಲೀಸ್ ಮಾಡಿದ್ದಾರೆ, ವಿಪಕ್ಷಗಳು ಆರೋಪಿಸ್ತಾ ಇವೆ, ಹಲವಾರು ವಿಡಿಯೋಗಳು ಕೂಡ ಸಿಕ್ಕಿವೆ.